ದೊಡ್ಡ ಕಂಪ್ನಿಲಿ ವಾಚ್ಮನ್ ಆಗಿದ್ರು ನಿಮ್ಮಪ್ಪ. ಅಂತ ಕಂಪ್ನಿಲಿ ನನ್ನ ಮಗ ಕೆಲಸ ಮಾಡ್ಬೇಕು ಅಂತ ಕನಸು ಕಂಡಿದ್ರು. ಅದನ್ನ ನೀನ್ ನನಸು ಮಾಡ್ಬಿಟ್ಟಿಯಲ್ಲೋ ಕಂದ. ಎಲ್ಲ ನಿನ್ ದಯಮ್ಮ. ತಂದೆಯಿಂದ ವಿದ್ಯೆ ಸಿಗತ್ತೆ, ತಾಯಿಯಿಂದ ಪ್ರೀತಿ ಸಿಗತ್ತೆ ಅಂತಾರೆ. ಆದ್ರೆ ಅವೆರಡು ನಿನ್ನಿಂದಾನೇ ಸಿಕ್ಕಿದ್ಯಮ್ಮ ನಮ್ಗೆ. ನಿದ್ದೆ ಇಲ್ದೆ ಕಣ್ಣೆಲ್ಲ ಸೊರಗೋಗಿದೆ. ದುಡ್ದು ಕೈಯೆಲ್ಲ ಹೊರಟಾಗಿದ್ಯಮ್ಮ. ಇನ್ಮೇಲೆ ನಿನ್ಗೆ ಕಷ್ಟ ಇಲ್ಲ ಅಮ್ಮ. ನನಗೆ ಕೆಲಸ ಸಿಕ್ಕಿದೆ. 75,000 ರೂಪಾಯಿ ಸಂಬಳ. ತುಂಬಾ ಸಂತೋಷನಪ್ಪ. ಪಾನುನ ಓದಿಸ್ಬೋದು, ಒಳ್ಳೆ ಕಡೆ ಮದ್ವೆ ಮಾಡ್ಕೊಡ್ಬಹುದು, ನಾವು ಒಂದ್ ಚಿಕ್ಕದಾಗಿ ಮನೆ ಕಟ್ಕೋಬಹುದು. ಎಲ್ಲ ನಿಮ್ಮಪ್ಪನ ಆಶೀರ್ವಾದ ಕಣೋ. ಹೌದಮ್ಮ, ಎಲ್ಲ ನಮ್ಮ ಅಪ್ಪನ ಆಶೀರ್ವಾದನೆ. ನಕ್ಷತ್ರಿಕಾ, ಏನು ಓದ್ತೀಯ ನೀನು? ಮೊನ್ನೆ ಪರೀಕ್ಷೆಯಲ್ಲಿ ಕಾಪಿ ಹೊಡೆದು ಸಿಕ್ಕಾಕೊಂಡಂತೆ. ನಾಚಿಕೆ ಆಗಲ್ವಾ ನಿನ್ ಜನ್ಮಕ್ಕೆ? ನಮ್ಮ ಅಣ್ಣನ ಮಗನಾಗಿ ಇಂಥ ಕೆಲಸ ಏನೋ ಮಾಡೋದು ಅವಮಾನ ಆಯ್ತಲ್ಲೋ. ಹೆಂಗೋ ಹೊರಗಡೆ ಮುಖ ತೋರಿಸ್ಲಿ. ಯಾಕೋ ಇಂಥ ಕೆಲಸ ಮಾಡ್ದೆ ನೀನು? ನೀವೇ ತಾನೇ ಹೇಳಿ ಚಿಕ್ಕಪ್ಪ, ನಾಳೆ ಪರೀಕ್ಷೆ ಸ್ವಲ್ಪ ನೋಡ್ಕೊಂಡು ಬರಿ ಅಂತ. ನಾನು ನೋಡ್ಕೊಂಡೇ ಬರ್ತಿದ್ದು. ಆದ್ರೆ ಅವ್ರದ್ದು ಕಾಪಿ ತಪ್ಪು ತಿಳ್ಕೊಬಿಟ್ರೆ ನಾನು ಓಡಿಸ್ಬಿಟ್ರು ಚಿಕ್ಕಪ್ಪ. ಬೇರೆ ಗೊತ್ತಿಲ್ಲ ಚಿಕ್ಕಪ್ಪ. ಹೊಡಿಯಲ್ಲ ಕಣಪ್ಪ, ಬಾರೋ. ಹೊಡಿಯಲ್ಲ ಬಾರೋ. ನಿನ್ನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ ಕಣೋ. ಎಷ್ಟು ಮುಗ್ಧನೋ ನೀನು. ನಾವೇನ ಹೇಳ್ಬೇಡ ಕಣಪ್ಪ. ಚಿಕ್ಕಪ್ಪ, ಈ ತಿಂಗಳ ಅಮೌಂಟ್ ಕೊಟ್ರೆ ಪೀಸ್ ಕಟ್ಟಿ. ಅಯ್ಯೋ, ಮರ್ತೋಗ್ಬಿಟ್ಟಿದೆ ಕಣೋ. ಕೊಡ್ತೀನಿ. ತಗೋ. ತುಂಬಾ ಥ್ಯಾಂಕ್ಸ್ ಚಿಕ್ಕಪ್ಪ. ಬರ್ಲಾ? ಆಯ್ತು ಬಾಪ. ಥ್ಯಾಂಕ್ ಯು. ಬರ್ತೀನಿ ಚಿಕ್ಕಪ್ಪ. ಬರ್ಲಾ ಚಿಕ್ಕಪ್ಪ? ಈ ಸೀರೆಗಳನ್ನೆಲ್ಲ ಐರನ್ ಕೊಡ್ಬೇಕು. ರೀ ಏನಕ್ರಿ ಗರ ಬಡ್ದೋರ್ ತರ ನಿಂತಿದ್ದೀರಾ? ನಮ್ಮ ಅಣ್ಣನ ಮಗನ್ ನೋಡೆ. ಏನ್ ನಯ, ಏನು ವಿನಯ, ಏನು ಭಯ, ಏನು ಭಕ್ತಿ. ಬಾಮ ಇಲ್ಲಿ. ಎಲ್ಗಮ್ಮ ಹೋಗ್ತಾ ಇದ್ಯಾ? ಕಾಲೇಜ್ಗೆ. ಈ ಅವತಾರದಲ್ಲ. ನಮ್ಮ ಅಣ್ಣನ ಮಗನ್ ನೋಡಿ ಕಲಿ ನೀನು. ಏನು? ನಾನು ಅವನ್ನ ನೋಡಿ ಕಲಿಬೇಕಾ? ಬನ್ನಿ ಅವ್ನು ಯಾರು ಅಂತ ನಾನ್ ತೋರಿಸ್ತೀನಿ. ಏನಪ್ಪ ಕಾಸ್ಗೆ ಏನ್ ಕೇಳಲ್ವಾ? ಹೋದ್ಸಲಿ ಕಾಸ್ ಕೇಳ್ದೆ ಕಾಸ್ಟ್ಯೂಮ್ ಕೊಟ್ಟೆ. ನಿನ್ ಹೇಳ್ತಿಗೆ ಈ ಸಲ ಕಾಸ್ಟ್ಯೂಮ್ ಕೊಡೋದು. ಅಯ್ಯೋ ನನ್ನ ಮಗನೇ, ಎಷ್ಟು ಕೊಬ್ಬು ನಿನ್ಗೆ. ಮೈಯಲ್ಲಿ ಟೀ ಇಲ್ಲ ನೋಡಿ ನಿಮ್ಮ ಅಣ್ಣನ ಮಗನ ಪ್ರತಾಪನ. ಏನ್ ಅನ್ಕೊಂಡ್ಬಿಟ್ಟಿದೆ ನೀನು? ಡಿಚ್ಕಿ ಹೊಡ್ಬೇಕು ನಿನ್ಗೆ. ಯಾಕ ಮಗ ಹಂಗೊಡ್ತಾ ಇದ್ಯಾ? ಎಷ್ಟು ಲೆವೆಲ್ ನನ್ ಮಗನ್ಗೆ. ನನ್ನೇ ಬಿಡ ಮಗ. ಇನ್ನೊಂದ್ಸತಿ ರೋಡಲ್ಲಿ ಕಾಣಿಸ್ಕೊಂಡ್ರೆ ಸಿಗ್ದಾಕ್ಬಿಡ್ತೀನಿ. ಬೇಕು ಪುನ್ ತಗೊಂಬಂದ ನನ್ನ ಹತ್ರನೇ ನಡಿ ಮಗ. ನೀನು ಯಾಕೋ ತಂದ್ಬಿಡ್ತೀನಿ. ಅಯ್ಯ, ಇವನ್ ಕಾಸ್ಟ್ಯೂಮ್ಗೂ ಇವನಿಗೂ ನೀನ್ ಮಕ್ಕ. ನವೀನ, ನಮ್ಮ ಅಮ್ಮ ಸತ್ತಾಗ್ಲೂ ಅಳ್ಳಿಲ್ಲ ನನ್ನ ತಮ್ಮ. ಅಂತ ಕಲ್ಲು ಹೃದಯ ಒಂದು. ಆ ಕಲ್ಲು ಹೃದಯನ ಕ್ರಾಕ್ ಮಾಡ್ಬಿಟ್ಟಿಯಲ್ಲ ಇವತ್ತು. ಈ ಕ್ಷಣದಿಂದ ನೀ ನನ್ ಮಗನೂ ಅಲ್ಲ, ನಾ ನಿನ್ನ ಅಪ್ಪನೂ ಅಲ್ಲ. ಆ ಮ್ಯಾಟರ್ನ ತಾವ್ ಹೇಳ್ಬಾರ್ದು, ನಮ್ಮ ಮಮ್ಮಿ ಹೇಳ್ಬೇಕು. ಯು ಕಂಟಿನ್ಯೂ. ಬ್ರಹ್ಮ ವಿಷ್ಣು ಶಿವಾಯ ಹಾಲು ಕುಡಿದರೋ, ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ. ಛೇ, ಸಿನಿಮಾದಲ್ಲಿ ತೋರ್ಸೋ ಮಮ್ಮಿನೇ ಬೇರೆ, ರಿಯಲ್ ಅಮ್ಮನೇ ಬೇರೆ. ಎಸ್ ಏನೋ ಇದು? ₹1 ಕಾಯಿನ್. ನಮ್ ಚಿಕ್ಕಪ್ಪವ್ರು ಬಾರಿ ಸೀರಿಯಸ್ ಆಗಿದ್ದಾರೆ. ಅಕಸ್ಮಾತ್ ಅವ್ರೇನಾದ್ರು ಟಿಕೆಟ್ ತಗೊಂಡ್ರೆ ನನ್ನ ಹೆಸರಲ್ಲಿ ಅವ್ರ ಹಣೆ ಮೇಲೆ ಇದನ್ನ ಇಟ್ಬಿಡಿ. ಓಕೆ? ಅನಾಥ ಮಗುವಾದೆ ನಾನು, ಮಮ್ಮಿಯೂ ಡ್ಯಾಡಿಯೂ ಇಲ್ಲ. ಬೆಗರ್ಸ್ಗೆ ಕಿಂಗಾದೆ ನಾನು. ಇಲ್ಲೆಲ್ಲೋ ಬಂದು ಅಡ್ಕಾಯಿಸ್ಕೊಂಡ್ಬಿಡ್ತಲ್ಲ ಈ ಕವನ. ಏ ಸೋನು, ಬಾ ಇಲ್ಲಿ. ಆಹಾ, ಬಾ ಕುತ್ಕೋ. ಇದೆಲ್ಲ ನೀನ್ ಸ್ಕೂಲ್ಗೆ ಎತ್ಕೊಂಡು ಹೋಗ್ತಾರ ಬುಕ್ಸಾ? ನಾವೆಲ್ಲ ಕಾಲೇಜ್ಗೆ ಹೋಗ್ಬೇಕಾದ್ರೆ ಹಿಂದ್ಗಡೆ ಒಂದ್ ನೋಟ್ ಬುಕ್ ಸಿಕ್ಸ್ಕೊಂಡು ಹೋಗ್ತಾ ಇದ್ವಿ. ಈಗ ಚಿಕ್ಕಪ್ಪ ಒಂದ್ ಕವನ ಬರ್ದಿದ್ದೀನಿ, ಕೇಳಿಸ್ಕೊಂಡು ಹೋಗ್ಬೇಕು. ಸರಿನಾ? ಸರಿ ಚಿಕ್ಕಪ್ಪ. ಅಮ್ಮ ಬರ್ಲಾ? ಆಫೀಸ್ಗೆ ಟೈಮ್ ಆಯ್ತು. ರೀ ಗಾಡಿ ಕೀ. ಓ ಥ್ಯಾಂಕ್ ಯು. ಗಣೇಶ ಬರ್ಲೇನೋ? ಏ ಬ್ರದರ್, ವೇಟ್. ನಾನೊಂದ್ ಕವನ ಬರ್ದಿದ್ದೀನಿ, ಅದನ್ನ ಫುಲ್ ಫ್ಯಾಮಿಲಿ ಕೇಳ್ಬೇಕು, ಇನ್ಕ್ಲೂಡಿಂಗ್ ಅಮರ ಪಿತಾಜಿ ಲಂಬು ನಾಗೇಶ್ ಬುಲಾವ್. ಬಂದೇ ಬಿಟ್ಟ ಡಬ್ಬಾ ಫೆಲೋ. ಕೋಳಿ ಚಿಕನ್ ತಿನ್ನಲ್ಲ, ಕುರಿ ಮಟನ್ ತಿನ್ನಲ್ಲ. ಕೋಳಿ ಚಿಕನ್ ತಿನ್ನಲ್ಲ, ಕುರಿ ಮಟನ್ ತಿನ್ನಲ್ಲ. ಹಸು ಹಾಲ್ ಕುಡಿಯಲ್ಲ, ಬಾಳೆಹಣ್ಣು ಸಿಪ್ಪೆ ಜಾರ್ ಬೀಳಲ್ಲ. ಸೂಪರ್. ಏನ್ ನಾವ ಬೆಳಗ್ಗೆ ಬೈತಾ ಇದೀರಲ್ಲ? ಮತ್ತಿನ್ನೇನಮ್ಮ, ಹಿಸ್ಟ್ರಿನಲ್ಲಿ ಫೇಲ್ ಆಗಿದ್ದಾನೆ. ಓದಿ ಪಾಸ್ ಮಾಡೋ ಅಂದ್ರೆ ಇಲ್ಲಿ ಯಾವ್ದೋ ಕತೆ ಹೊಡಿತಾ ಕೂತಿದಾನಲ್ಲ.
ಜನ ಎರಡು ತರ ಇರ್ತಾರಮ್ಮ. ಹಿಸ್ಟ್ರಿ ಕ್ರಿಯೇಟ್ ಮಾಡೋರು, ಹಿಸ್ಟ್ರಿ ಓದೋರು. ನಾವು ಹಿಸ್ಟ್ರಿ ಕ್ರಿಯೇಟ್ ಮಾಡೋರು. ಲೇ ದಡ್ಡ, 6 ಸಬ್ಜೆಕ್ಟ್ ನ ಪಾಸ್ ಮಾಡಕ್ಕೆ ನಿನ್ನ ಕೈಯಲ್ಲಿ ಯೋಗ್ಯತೆ ಇಲ್ಲ, ಹಿಸ್ಟರಿ ಕ್ರಿಯೇಟ್ ಮಾಡ್ತಾನಂತೆ. ಹಿಸ್ಟರಿನ 6 ರೋಜಾ ಹೂ ಕೀಳ್ಬೇಕಾದ್ರೆ 1 ರೋಜಾ ಹೂ ಮುಳ್ಳು ಚುಚ್ಚುತ್ತೆ. ಹಂಗೆ 6 ಸಬ್ಜೆಕ್ಟ್ ಎಕ್ಸಾಮ್ ಬರಿಬೇಕಾದ್ರೆ ಯಾವ್ದೋ ಒಂದು ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀವಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಇದೆಲ್ಲ ಸಹಜನಮ್ಮ. ನೋಡೆ, ಎಂತ ದರಿದ್ರದವನ್ ಹೆತ್ತಿದೀಯ. ಅವಮಾನ, ನನ್ನ ಕರ್ಮ. ಇವನು ನನ್ನ ಮಗ ಅನ್ನೋದೇ ಡೌಟು. ಈ ಡೌಟ್ ನನಗೆ ತುಂಬಾ ವರ್ಷದಿಂದ ಇದೆ. ನನ್ನನ್ನ ನಿಮ್ ಮಗ ಅಂತ ಹೇಳ್ಕೊಳಕ್ಕೆ ನಿಮ್ಗೆ ಅವಮಾನ, ನಿಮ್ಮನ್ನ ನಮ್ಮ ಅಪ್ಪ ಅಂತ ಹೇಳ್ಕೊಳಕ್ಕೆ ನನಗೆ ಅನುಮಾನ. ನೀನ್ 6 ಮುಕ್ಕಾಲಡಿ, ನಾನ್ 5 ಕಾಲಡಿ. ಐಟೇ ಮ್ಯಾಚ್ ಆಗ್ತಾ ಇಲ್ಲ. ಹೆಂಗಯ್ಯ ನೀನ್ ನಮ್ಮಪ್ಪ? ಅಷ್ಟೇ ಯಾಕೆ, ನನ್ ಕಲರ್ ನೋಡು, ನಿನ್ ಕಲರ್ ನೋಡು. ಏಯ್, ಬ್ಲ್ಯಾಕ್ ಆಯ್ತು. ಏನೋ ನಾನ್ ನಮ್ಮಮ್ಮನ 5 ಕಲರ್ ಇದೀನಿ ಅಂತ ಒಪ್ಕೋಬೇಕಷ್ಟೇ. ಅದು ಅಲ್ದೆ ನಮ್ಮಮ್ಮ ಪತಿವ್ರತೆನ ಒಂದೇ ಕಾರಣಕ್ಕೋಸ್ಕರ ನಿನ್ನ ನಮ್ಮಪ್ಪ ಅಂತ ಒಪ್ಕೊಂಡಿದೀನಿ, ಗೊತ್ತಾ? ಹಂಗಲ್ಲ ಹೇಳ್ಬಾರ್ದು ಗಣೇಶ. ಸಾಕು ನಿಲ್ಸೆ. ಇನ್ ಮೇಲೆ ಮಾತಾಡೋದಕ್ಕೆ ಅವನು ಈ ಮನೆಯಲ್ಲಿ ಎಲ್ಲೇ ಇರ್ತಾನೆ. 1 ರೂಪಾಯಿ ಸಂಪಾದನೆ ಮಾಡೋದಕ್ಕೆ ಯೋಗ್ಯತೆ ಇಲ್ಲ, ತಲೆ ಎಲ್ಲ ಮಾತಾಡ್ತಾನೆ. ಅಯ್ಯೋ ಅಮ್ಮ, ಅಯ್ಯೋ ಅಮ್ಮ, ಮಿಸ್ಟರ್ ಲಂಬು ನಾಗೇಶ್, ಅನ್ಯಾಯವಾಗಿ ನನ್ನ ಮನೆಯಿಂದ ಆಚೆ ಹಾಕ್ಬಿಟ್ಟೆ ಅಲ್ಲ. 1 ವಾರ ಬಿಟ್ಕೊಂಡು ಫೋನ್ ಹಾಕ್ತೀನಿ. ಇದೇ ಕೊಳೆ ಲುಂಗಿನ ಒಗದು ಐರನ್ ಮಾಡಿ ಉಟ್ಕೊಂಡು ಕಾಲ್ ಸಡ್ಲ ಮಾಡ್ಕೊಂಡು ಹಿಂಗ್ ಕೂತ್ಕೋ. ಗೋಣಿ ಚೀಲ ತುಂಬಾ ದುಡ್ಡು ತಂದು ಸುರಿತೀನಿ. ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂದ್ರೆ ಮದರ್ ಸೆಂಟಿಮೆಂಟ್ ಇರ್ಬೇಕು ಅಮ್ಮ. ಅಲ್ಲಿಂದಾನೆ ಲಂಬು ನಾಗೇಶ್ ಇಲ್ದಾರ ಅವಾಗ 1 ಮಿಸ್ ಕಾಲ್ ಹಾಕು. ಬಂದು ಸ್ನಾನ ತಿಂಡಿ ಮುಗಿಸ್ಕೊಂಡು ಹೋಗ್ತೀನಿ. ಬರ್ಲಾ? ನಮ್ಗೂ ರೋಷ ಇದೆಯಮ್ಮ, ಬರ್ತೀನಿ. 1 ವಾರ ಲಂಬು, ನಮಗೂ ರೋಷ ಇದೆಯಮ್ಮ. ಇಲ್ಲ ಮಗ, 1 ಜೋಕ್ ಕೇಳ್ತೀನ, ಬಿದ್ದು ಬಿದ್ದು ನಗ್ತೀರಾ. ನಾನು ಮಗನೇ 20 ಫ್ಲೋರ್ ಸೈಟ್ ಅಲ್ಲಿ ಇದೀವಿ, ಬಿದ್ದು ಬಿದ್ದು ನಗೋ ಜೋಕ್ ಬೇಕಾ? ನಿಮ್ಮನ್ನೆಲ್ಲ ಮನೆಯಿಂದ ಉಗ್ದು ಆಚೆ ಓಡಿಸವ್ರೆ, ನನ್ನ ನೋಡ್ರೆ ಗ್ಯಾರೇಜ್ ಓನರ್ ರೀಚ್ ಓಡಿಸವ್ನೆ. ನಿನ್ ಸ್ವಲ್ಪ ಸೀರಿಯಸ್ನೆಸ್ ಇಲ್ಲ ನಿನ್ಗೆ? ಸೀರಿಯಸ್ನೆಸ್ ಯಾಕೋಬೇಕು? ವಾಸುಗೆ ಕೆಲಸ ಸಿಕ್ಕಿದೆ, 75,000 ರೂಪಾಯಿ ಸಂಬಳ, 50,000 ರೂಪಾಯಿ ಮನೆ ಕೊಟ್ರು, ಇನ್ 25,000 ರೂಪಾಯಿ ನಮ್ಮನ್ನೆಲ್ಲ ಮಕ್ಳು ನೋಡ್ಕೊಂತಾನೆ. ವಾಸು ಕೆಲಸ ಸಿಕ್ಕಿರೋದೇ ಲೋ, ಇಲ್ಲಿದ್ದೀರೇನ್ರು? ಎಲ್ಲೆಲ್ಲ ಹುಡುಕ್ದೆ. ಏಯ್, ಅಲ್ಲಿ ನೋಡ್ರು, ವಾಸು ಫ್ರೆಂಡ್ ಅಲ್ಲ ಕಣೋ, ತಾಯಿ ಕಂಡ್ರು. ಮಕ್ಳಿಗೆ ಏನ್ ಬೇಕು ಅಂತ ಕೇಳ್ದೇನೆ ಅವ್ನಿಗೆ ಗೊತ್ತಾಗುತ್ತೆ ನೋಡ್ರು. ಲೆಗ್ ಪೀಸ್ ಜೊತೆ ಬಿರಿಯಾನಿ, ಬೀರ್ ಜೊತೆ ಚಿಪ್ಸ್, ಡೈನಿಂಗ್ ಟೇಬಲ್ ಫಿಕ್ಸ್. ಮಗ, ಯಾಕೋ ಹಿಂಗ್ ಕುಡಿತಾ ಇದ್ಯಾ? ಕೆಲ್ಸ ಹೋಯ್ತ್ಕೊಂಡ್ರು. ಏಯ್, ಏನ್ರು ಇದಕ್ಕಿದ್ದಂಗ್ ಕತ್ಲಾಗೋಯ್ತು? ಮಧ್ಯಾಹ್ನ ಕಣ ಇವಾಗ್ಲೇ. ಹೌದಾ ಅಮ್ಮ? ಕಂದ, ಫ್ರೆಂಡ್ಸ್ ವಾಸು, ನೀನ್ ಹೇಳಿದ್ದೆಲ್ಲ ಬರೀ ಸುಳ್ಳು ಅಂತ ಹೇಳ್ಬಿಡಮ್ಮ. ಏಯ್, ನೀನ್ ನಂಬ್ಕೊಂಡ್ 3 ಫ್ಯಾಮಿಲಿ ಇದೆ ಕಣ ಇಲ್ಲಿ. ಏನೋ ಮಾತಾಡ್ತಿದ್ಯಾ ನೀನು? ಅಮೆರಿಕಾದವರು ಇಂಡಿಯಾದಲ್ಲಿ ಕಮ್ಮಿ ಸ್ಯಾಲರಿಗೆ ಜನ ಸಿಗ್ತಾರೆ ಅಂತ ಕೆಲಸ ಕೊಡ್ತಾ ಇದ್ರು. ಆದ್ರೆ ಒಬಾಮಾ ಬಂದು ಎಲ್ಲ ಹಾಳು ಮಾಡ್ಬಿಟ್ಟ ಮಗ. ಅಯ್ಯ, ಅವನ ಮಗಳನ್ನ ಇಂಡಿಯಾ ಸಾಫ್ಟ್ವೇರ್ ಹುಡುಗ ಡವಡಿಯಾ. ಹಾಗಾದ್ರೆ ಸಾಫ್ಟ್ವೇರ್ ಕಂಪ್ನಿಲಿ ಕೆಲಸ ಮಾಡೋರ್ ಗತಿ? ಪಾನಿಪುರಿ, ಮಸಾಲ್ ಪುರಿ, ಬೇಲ್ಪುರಿ ಅಂಗಡಿ ಇಟ್ಕೊಂಡು ಕೂತ್ಕೋಬೇಕಷ್ಟೇ. ಕುಡ್ದಿದ್ದಲ್ಲ ಹಿಡಿದುತ್ತಲ್ಲ ಗುರು. ಏನಯ್ಯ ಮಾಡೋದು ಇವಾಗ? ಇನ್ನೇನ್ ಮಾಡೋದು, ಕೆಲಸ ಹುಡ್ಕೋದು. ಡಿಕ್ಕಿ ಸೌಸ್ಕೊಂಡ್ ಸಂಪಾದನೆ ಮಾಡಿದ್ರು ತಿಂಗಳ 5,000 ಸಂಪಾದನೆ ಮಾಡಕ್ಕಾಗದು ಅಂತ ಕ್ವಾಲಿಫಿಕೇಶನ್ ನಮ್ದು. ಈ ದರಿದ್ರ ದೂರಲ್ಲಿ ನಿಯತ್ತಾಗಿ ಸಂಪಾದನೆ ಮಾಡ್ತೀನಿ ಅಂತ ಅನ್ಕೊಂಡವನು ಕೆಂಗೇರಿ ದೊಡ್ಡ ಮೇರಲ್ಲಿ ಬಿದ್ದು ಸಾಯ್ಬೇಕಾಗುತ್ತೆ ಅಷ್ಟೇ. ಈಗೇನೋ ಮಾಡೋದು? ಚೈನ್ ಸ್ನ್ಯಾಚಿಂಗ್, ಚೀಟಿಂಗ್, ಇದೆರಡೇ ನಮ್ಗಿರೋ ದಾರಿ. ಬಿಸಿ ಇಡ್ಲಿ ತಿನ್ನಕ್ ಎದ್ರುಕೊಂತ ನೀವನು ಇನ್ ಚೈನ್ ಸ್ನ್ಯಾಚಿಂಗು ಚೀಟಿಂಗ್ ಮಾಡ್ತಾನ? ಹಲೋ, ಇಲ್ಲಿರೋದು ಹಾರ್ಟ್ ಅಲ್ಲಮ್ಮ, ಮೀಟ್ರು. ಹಾಗಂತ ಕಳ್ತನ ಮಾಡಕ್ ತಯಾರಿಲ್ಲ ನಾನು. ಎದ್ರಕಂಡ್ರೆ ಏನು ಪ್ರಯೋಜನ ಇಲ್ಲ. ನಾನ್ ಹೇಳೋದ್ ಅರ್ಥ ಮಾಡ್ಕೋ. ಜಿಂಕೆ ಆದ್ರೆ ಹುಲಿಗಿಂತ ಫಾಸ್ಟ್ ಆಗಿ ಓಡ್ಬೇಕು, ಇಲ್ಲ ಅಂದ್ರೆ ಬದುಕಕ್ಕೆ ಆಗಲ್ಲ. ಹುಲಿ ಆದ್ರೆ ಜಿಂಕೆಕಿನ್ನ ಫಾಸ್ಟ್ ಆಗಿ ಓಡ್ಬೇಕು, ಇಲ್ಲ ಅಂದ್ರೆ ಭೂವ ಸಿಗಕ್ಕಿಲ್ಲ, ಸತ್ತೋಯ್ತದೆ. ಕಾನೂನು ಅನ್ನೋದು ಚೇಡ್ರು ಬಲ್ಲೆ ಇದ್ದಂಗೆ. ಇದ್ರಲ್ಲಿ ಸಿಗಾಕೊಳ್ಳೋದು ನೊಣ ಸೊಳ್ಳೆಗಳು ಮಾತ್ರ, ಹುಲಿಗಳಲ್ಲ. ನಾವು ಹುಲಿಗಳಾಗನ. ಅರ್ಥ ಆಯ್ತಾ? ಇವತ್ತಿಂದ ನಾವೆಲ್ಲ ಕ್ರಿಮಿನಲ್ಸ್. ಯಾವುದೇ ಫಿಲಮ್ ಅಲ್ಲಿ ಮ್ಯೂಸಿಕ್ ಬಿಲ್ಡಪ್ ಇಲ್ದೇನೆ ಯಾವ ಹೀರೋನು ವಿಲನ್ 1 ಸ್ಟೆಪ್ ಮುಂದೆ ಇಟ್ಟಿಲ್ಲ. ಬಿಲ್ಡಪ್ ಸ್ಟಾರ್ಟ್. ಸ್ಮೋಕಿಂಗ್ ಇಸ್ ಇಂಜೂರಿಯಸ್ ಟು ಹೆಲ್ತ್. ನೋ ಫೈರ್, ಓನ್ಲಿ ಸಿಗರೆಟ್. ಸೆನ್ಸಾರ್ ಅಡ್ವೈಸ್. Come on.
ಏನೇ ಕಳ್ತನ ಮಾಡಿದ್ರು 10% ನಿನ್ಗೆ 10% ಪೊಲೀಸವ್ರಿಗೆ. ನಮ್ಮನ್ನೆಲ್ಲ ದೊಡ್ಡ ಡಕಾಯ್ತು ಮಾಡ್ಬೇಡಪ್ಪ. ಲವ್ ಇದನ್ನೆಲ್ಲ ದೇವ್ರ ಹತ್ರ ಕೇಳ್ತಾರೆ ನಾವು. ತಿರುಪ್ತಿ ಉಂಡಿಲಿ ಅರ್ಧ ಉಂಡಿ ಕಾಸು ನಮ್ಮಂತವ್ರದೇ ಇರೋದು. ಸರಿ ಅಲ್ಲಿ ನೋಡಿ, ಮನೆಗ್ ಬರೋ ಅಷ್ಟ್ರಲ್ಲಿ ತಲೆ ಮಾಂಸ ರೆಡಿ ಇರ್ಬೇಕು, ಇಲ್ಲ ಅಂದ್ರೆ ತಲೆ ಮೇಲೆ ಹೊಡಿತೀನಿ ಹುಷಾರ್. ಅಯ್ಯೋ ಅಯ್ಯೋ ಅಯ್ಯೋ, ಅವ್ನ್ ಕೈಯಲ್ಲಿರೋ ಬ್ರೇಸ್ಲೆಟ್ ಉಂಗ್ರ ಮುಂಡಾಯಿಸಿದ್ರೆ ಸಾಕು 1.5 ಲಕ್ಷ ಕ್ಯಾಶ್ ಸಿಗುತ್ತೆ. ಎಲ್ಲಾರು ಇಲ್ಲೇ ರೀ, ಕೌಂಟ್ ಚಾಕೊಂಡ್ ಬರ್ತೀನಿ. ನಿನ್ ಕಡೆ ಏನಾಗುತ್ತೆ? ಅಣ್ಣ ಲೆಂತ್ ಕಮ್ಮಿ, ನಮ್ಮ ಸ್ಟ್ರೆಂತ್ ಜಾಸ್ತಿ. ಇಲ್ಲ, ಕೆಲ್ಸ ಕಮ್ಮಿ, ಮಾತ್ ಜಾಸ್ತಿ. ಓ ತಾವೇನ್ ಕಿಸಿತೀರಾ ಈ ಕಡೆ? ಓಕೆ ಮಗ ನಡಿಯಾ. ಯಾರು ನೋಡ್ಗಿಡ್ಯಾರು ಖರ್ಚಿಪ್ ಕಟ್ಕೋಣ ಕಣ. ಅದಕ್ಕೆ ಕಣ ನೀನ್ ಎಜುಕೇಟೆಡ್ ಅನ್ನೋದು. ಮಗ ಖರ್ಚಿಪ್ ಕೊಡ. ನಾವ್ ಅಷ್ಟೊಂದ್ ಕ್ಲೀನ್ ಇಲ್ಲ. ನೀನಾರು ಕೊಡ. ಜಸ್ಟ್ ಮಿನಿಟ್ ಟಿಕೆಟ್. ಅದ್ರ ಜೊತೆಗೆ 45 ರೆಡಿ ಮಾಡಿಡು, ಅರ್ಥ ಆಯ್ತಾ ಹೇಳಿದ್ದು? ಇಲ್ಲ ಮಗ, ಅವಂದು ಕೈಯೆಲ್ಲ ಕಣೋ, ಅದು ಸ್ಟೇರಿಂಗು. ಅಯ್ಯೋ, ಅವನಜ್ಜಿ ಕಾಲೆಲ್ಲ ಬರೋದು ಸ್ಟೆಪ್ನಿ. ಡೈಮಂಡ್ ರಿಂಗ್ ಚಾಚಿಟ, ಕಪ್ಪಾಲಿ ಉಂಗ್ರ ಟೇಚಿಟ, ರಾಸಿ ಉಂಗ್ರ ಗೆಟ್ಟಿಟ. ಅಯ್ಯೋ ಇದ್ಯಾವ್ದು ಗೊತ್ತಾಯಿಲ್ಲ. ಅಕ್ಕ ಹೋಲ್ಸೇಲ್ ಆಗಿ ಹೋಗಿ ಹಿಂದೆ ಎತ್ಕೊಬಿಡಿ. ಮಗ ಗಾಡಿ ಎತ್ತೋ, ಎಸ್ಕೇಪಾಗಣ. ಹಬ್ಬ ಮಾಡಕ್ ಬಿಡ್ತಾರ ಕಣೋ. ಮಗ ಅಣ್ಣವ್ರ ಸಮಾಧಿ ಹತ್ರ ಕಬ್ನಾಲ್ ಅಂಗಡಿ ಹಾಕೋಣ ಕಣೋ, 4,000 ಆಗುತ್ತೆ. ಈ ಸಮಾಜಕ್ಕೆ ನಾವ್ ಯಾರು ಅನ್ನೋದನ್ನ ಪ್ರೂವ್ ಮಾಡಿ ತೋರಿಸ್ಬೇಕಣ. ಹೌದಪ್ಪ, ಸ್ವಲ್ಪ ಯಾಮಾರಿದ್ರೆ ಇಡೀ ಸಮಾಜನೇ ಗುಮ್ಮಿರೋದು. ಎಲ್ಲ ಕಿರಿ ಕಡೆಗಳಪ್ಪ. ಮಗ ಅಲ್ಲಿ ನೋಡ ಮನೆ ಟೂಲೆಟ್. ಅದಕ್ಕೆ ಏನ್ ಇವಾಗ? ಅಲ್ಲಿ ನೋಡ್ರ ಬರ್ಡ್, ಇದ್ದು ಓನರ್ ನಂಬರ್, ಇದ್ದು ನಮ್ ನಂಬರ್. ಈಗ ನಾವೇ ಓನರ್. ಏನೋ ಬಾಗಲಕೋಟೆ ಏನ ಬಹಳ ದಿವಸ ಕೇಳ್ಬೇಕು ಅಂತಿದ್ದೆ. ಎಲ್ಲ ಓಕೆ, ಈ ಕಿರೀಟ ಯಾಕೆ? ಎಲ್ಲಾರು ಬ್ರಾಸ್ಲೈಟು, ಚೈನು, ವಾಚ್ ಹಾಕ್ತಾರೆ. ಅಣ್ಣ ಕಿಂಗು, ಅದಕ್ಕೆ ಕಿರೀಟ ಹಾಕೊಂಡಿದೀನಿ. ಯಾರಲ್ಲಿ ಬಾ ಇಲ್ಲಿ ತಗೋ ಕಿರೀಟ ತಗೊಂಡೋಗಿ ಸ್ಕಾರ್ಪಿಯೋದಲ್ಲಿ ಸೇಫ್ ಆಗಿಡು. ಸರಿ ಅಣ್ಣ. ಮನೆ ಕಟ್ಸಿದವ್ರು ನಾವು ನ್ಯಾವ್ನ ಗ್ರೂಪ್ ಪ್ರವೇಶ ಮಾಡೋನಲ್ಲೋ. ಏ ಮಗ, ಆ ನಂಬರ್ಗೊಂದು ಫೋನ್ ನೋಡಿ. ಏನ್ ಫೋನ್ ಹಾಕಿದ್ದ? ಅಣ್ಣ ಈ ಮನೆ ನಿಮ್ದಾ? ಇನ್ನೇನ್ ನಿಮ್ದ? ಬೇಸರ ಮಾಡ್ಕೋಬೇಡ್ರಿಯಪ್ಪ, ಮನಿ ಬಾಡಿಗೆ ಬೇಕಾಗಿತ್ತು, ನೋಡ್ಬೋದಲ್ಲ? ಇಲ್ಲಿಂದಾನೆ ನೋಡ್ಕೋ, ಮೇಸ್ತ್ರಿ ಚೆನ್ನಾಗ್ ಕಟ್ಸಿಲ್ವಾ? ಒಳಗ್ ನೋಡ್ಬೇಕಾಗಿತ್ತು. ಕೀ ತಂದಿಲ್ಲ, ಫಸ್ಟ್ ಹೋಗ ನೋಡಿ. ಹಂಗೆ ನಂಬರ್ ಕೊಟ್ಬಿಟ್ಟು ಹೋಗು. ಈ ವಾರದಲ್ಲಿ ಒಂದ್ ಒಳ್ಳೆ ದಿನ ನೋಡ್ಬಿಟ್ಟು ಫೋನ್ ಮಾಡ್ತೀನಿ, ಬಂದ್ ನೋಡ್ಕೊಂಡು ಹೋಗು ಮನೇನ. ನಮ್ಮ ಹುಡುಗರ ಹತ್ರ ಬಾಳ್ಕಿ ಅದಾವ್, ಟ್ರೈ ಮಾಡಿ ನೋಡ್ನೇನ. ಮಾಡಿ ಮಾಡಿ. ಅಣ್ಣ ಇಲ್ಲಿ ಬೆಡ್ರೂಮ್ ಯಾವ ಕಡೆ ಇದೆ ಅಣ್ಣ? ಬೆಡ್ರೂಮ್ ಡೋರ್ ಓಪನ್ ಮಾಡಿ ಸ್ಟ್ರೈಟ್ ಆಗಿ ಹೋಗಿ ರೈಟ್ ತಿರ್ಗು, ಅದೇ ಬೆಡ್ರೂಮ್. ಆ ಕಡೆಗೆ ಇರೋದು ಬೆಡ್ರೂಮ್ ಅಲ್ಲಣ್ಣ, ಕಿಚನ್. ಆಕ್ಚುಲಿ ಅವ್ನ್ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾನೆ. ಸ್ಟ್ರೈಟ್ ಹೋಗಿ ಲೆಫ್ಟ್ ಹೋದ್ರೆ ಅದೇ ಬೆಡ್ರೂಮ್, ಆ ಕಡೆ ಇರೋದು ವರ್ಕೌಟ್ ರೂಮು. ಅಣ್ಣ ಇಷ್ಟೆಲ್ಲ ಡೀಟೇಲ್ ಆಗಿ ಹೇಳ್ತಾ ಇದೀರ ಅಂದ್ಮೇಲೆ ಈ ಮನೆ ಓನರ್ ನೀವೇನ್ ಗೊತ್ತಾಯ್ತು? ಬರ್ತೀವಣ್ಣ. ಅಣ್ಣ ಹಂಗೆಲ್ಲ ಹೋಗಂಗಿಲ್ಲ ಅಣ್ಣ. ಏನ್ ಹಂಗೆಲ್ಲ ಹೋಗಂಗಿಲ್ಲ, ಏನ್ ಮಾಡಂಗಿ ಇಡ್ಕೊಳ್ರ. ಏನ್ ಮಾಡಂಗಿದೆ ನೀನು? ನಮ್ದೇ ಹೋಗ್ಬೇಡ ಅಂತ ಬಿಡ್ರು 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 ಬಿಡ್ರು. ಫೋನ್ ಕೊಡು, ಎತ್ತ ಎತ್ತ ಎತ್ತ. ಲೈಫ್ ನಿನ್ನಿ ಬತ್ತು ಲೈಫ್ ತಗೋ ಬಸ, ಫೋನ್ ತಗೋ. ಇವತ್ತಾಗೋದ ಕಣ, ಇವತ್ತಾಗೋದ. ಹಲೋ ಕೊಬ್ರನಾಗ, ಎಲ್ಲಿದ್ಯಮ್ಮ? ಜಿಮ್ಮಲ್ಲಿ ಇದ್ಯಾ? ಹುಡುಗರ್ನ ಹಾಕೊಂಡು ಹಂಗೆ ಐಟಮ್ಸ್ ತಗೊಂಡು. ಐಟಮ್ಸ್ ಅಂದ್ರೆ ಸ್ಕ್ರೂ ಡ್ರೈವರ್, ನಟ್ಟು ಬೋಲ್ಟ್ ಅಲ್ಲ ಕಣೋ, ಮಚ್ಚುಲಾಂಗ್ ಕಣೋ, ಮಚ್ಚುಲಾಂಗು. ಅವೆಲ್ಲ ಹಾಕೊಂಡು ಸೀದಾ ಹುಡುಗರ್ನ ನಾಗರಬಾವಿ ಸರ್ಕಲ್ ಬೇಗ ಬಾರ. ಇಲ್ಲಿ ಯಾರೋ ಬಲೆ ಎಗರಾಡ್ತಾವನ, ಅದೇನೋ ತಗೊಂಡ್ಬಿಡೋಣ ಅತ್ಲಾಗೆ. ಹಲೋ. ಓಕೆ ಓಕೆ ಓಕೆ. ಏ ಮಗ, ನಾವ್ ನೆಟ್ ಪ್ರಾಕ್ಟೀಸ್ ಮಾಡ್ತೀವಲ್ಲ, ಆ ಐಟಮ್ ಎಲ್ಲ ತಗೊಂಡು ಹೊಸ ಮನೆ ಹತ್ರ ಬಂದ್ಬಿಡ್ ಮಗ. ಅಯ್ಯೋ ಅಣ್ಣ, ಅಣ್ಣ ಬೇಡ ಅಣ್ಣ. ಅಣ್ಣ ನಿನ್ ಟೀ ಶರ್ಟ್ ಚೆನ್ನಾಗೈತೆ, ಬಿಟ್ಬಿಡೋಣ ನನ್ನ. ಅಣ್ಣ ನನ್ ಸೀಟ್ ಅಣ್ಣ. ಅಣ್ಣ ಬೇಡ ಅಣ್ಣ. ಅಣ್ಣ ಸ್ಟಾಪ್ ಇಟ್ಟಣ್ಣ. ಅಣ್ಣ ಸ್ಟಾಪ್ ಇಟ್ಟಣ್ಣ. ಅಣ್ಣ ರಿಕ್ವೆಸ್ಟ್ ಮಾಡ್ಕೊಂತ ಇರೋಣ. ಅಣ್ಣ ನೀವೆಲ್ಲ ಲಾಂಗ್ ಕೆಳಗ್ ಬಿಸಾಕಿದ್ರೆ ನಾವು ಕೆಳಗ್ ಬರ್ತೀವಣ್ಣ. ಬಿಸಾಕ್ತೀರಣ್ಣ ಪ್ಲೀಸ್? ಬಿಸಾಕಣ್ಣ. ಅಣ್ಣ ಏನು ಮಾಡಲ್ಲ ಅಂತ ಪ್ರಾಮಿಸ್ ಮಾಡೋಣ. ಪ್ರಾಮಿಸ್ ಮಾಡಿದಾರೆ, ಬಾರ ಹೋಗೋಣ.